ಈ ದಿನ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಮಂಡ್ಯ, ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಹಾಗೂ ನಿಯಂತ್ರಣ ಘಟಕ ಮಂಡ್ಯ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಕೇರ್ಪೇಟೆ ಇವರ ವತಿಯಿಂದ ಇಂಟೆನ್ಸಿಫೈಡ್ ಕ್ಯಾಂಪೇನ್ ಅಂಗವಾಗಿ RRC ಅಂದರೆ ರೆಡ್ ರಿಬನ್ ಕಾಲೇಜುಗಳ ವಿದ್ಯಾರ್ಥಿಗಳ ಮುಖಾಂತರ ಇವತ್ತು ಒಂದು ಬೀದಿ ನಾಟಕವನ್ನು ನಾವು ಇಲ್ಲಿ ಏರ್ಪಡಿಸಿದ್ದೇವೆ. ಈ ಒಂದು ಸೋಂಕು ಕೇವಲ HIV ಸೋಂಕು ಅಂತ ಏನು ಹೇಳ್ತೀವಿ ನಾವು, ಹರಡದೆ 4 ವಿಧಾನಗಳಿಂದ. ಒಂದು, ಮೊದಲನೇದಾಗಿ ಅಸುರಕ್ಷಿತವಾದಂಥ ಲೈಂಗಿಕ ಸಂಪರ್ಕ ಅಂತ ಹೇಳ್ತೀವಿ. ಅಂದರೆ ಒಬ್ಬರಿಗಿಂತ ಹೆಚ್ಚು ಜನಗಳ ಜೊತೆ ಈ ಒಂದು ಲೈಂಗಿಕ ಸಂಪರ್ಕವನ್ನು ಹೊಂದೋದ್ರಿಂದ ಯಾವುದೇ ಸುರಕ್ಷಿತ ವಿಧಾನಗಳನ್ನು ಅನುಸರಿಸದೆ ಒಂದು ಲೈಂಗಿಕ ಸಂಪರ್ಕ ಅಂದರೆ ಅಪರಿಚಿತ ಜೊತೆ ಹೆಚ್ಚಿನ ಸಂಪರ್ಕವನ್ನು ಹೊಂದೋದ್ರಿಂದ ಈ ಕಾಯಿಲೆ ಹರಡುತ್ತೆ. ಎರಡನೇದಾಗಿ, ಸೋಂಕು ಹೊಂದಿರೋ ವ್ಯಕ್ತಿಯಿಂದ ರಕ್ತವನ್ನು ತಗೊಳ್ಳೋದ್ರಿಂದ. ಯಾವುದೋ ಸಂದರ್ಭದಲ್ಲಿ ನಮಗೆ ಒಂದು ರಕ್ತದ ಅವಶ್ಯಕತೆ ಇರ್ತದೆ, ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಡೆಲಿವರಿ ಇರ್ಬೋದು, ಮತ್ತೊಂದೇ ಆಗಿರ್ಬೋದು. ಅಂಥ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಇದ್ದಾಗ ನಾವು ರಕ್ತವನ್ನು ಕೂಡಲೇ ಹುಡುಕ್ತೀವಿ, ರಕ್ತನಿಧಿ ಕೇಂದ್ರಗಳಿಗೆ ಹೋಗ್ತೀವಿ ಅಥವಾ ರಕ್ತದ ದಾನ ಮಾಡುವಂಥವ್ರನ್ನ ಹುಡುಕ್ತೀವಿ. ಅಂಥ ಸಂದರ್ಭದಲ್ಲಿ ಕೆಲವೊಂದು ಸಲ ಏನು ಹೇಳ್ತೀವಿ ನಾವು, ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಆಕ್ಟಿಗೆ ಒಳಗಾದ ದಿನದಿಂದ 3 ತಿಂಗಳು ಅಥವಾ 6 ತಿಂಗಳವರೆಗೂ ಆದ್ರೂ ಸಹ ಅವನ ದೇಹದಲ್ಲಿ HIV ಸೋಂಕಿರೋದು ಕಂಡುಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಆ ಒಂದು ರಕ್ತವೇನಾದರೂ ಬೇರೆ ವ್ಯಕ್ತಿಗೆ ವರ್ಗಾವಣೆ ಆದಾಗ ಆ ಕಾಯಿಲೆ ಮತ್ತೊಬ್ಬರಿಗೂ ಸಹ ಹರಡುವಂಥ ಚಾನ್ಸ್ ಇರ್ತದೆ. ಅದರಿಂದಾಗಿ ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿದ ನಂತರವನ್ನೇ ರಕ್ತವನ್ನು ಸುರಕ್ಷಿತ ರಕ್ತ ಅಂತ ಹೇಳಿದ್ಮೇಲೆ ಆ ರಕ್ತವನ್ನು ಬಳಸೋದು ಒಳ್ಳೆಯದು. ಮೂರನೇದಾಗಿ, ಸೋಂಕು ಹೊಂದಿರುವಂಥ ಗರ್ಭಿಣಿ ತಾಯಿಯಿಂದ ಮಗುವಿಗೆ, ಇದು ಬಹಳ ಮುಖ್ಯವಾದದ್ದು. ನಮ್ಮ ಇವತ್ತು ಏನು PPTCT ಅಂತ ಏನಿದೆ, ಪ್ರಿವೆನ್ಷನ್ ಆಫ್ ಪೇರೆಂಟ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್, ಈ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿಯೊಬ್ಬ ಗರ್ಭಿಣಿ ಹೆಂಗಸು ಸಹ ಈ ಒಂದು ಪರೀಕ್ಷೆಯನ್ನು ಕಡ್ಡಾಯವಾಗಿ ಒಳಗಾಗಬೇಕಾಗಿರ್ತದೆ. ಅದ್ರ ಜೊತೆಗೆ ಅವರ ಪತಿಗಳು, ಅವರ ಅಂದರೆ ಗಂಡಂದಿರು ಸಹ ಈ ಒಂದು ಪರೀಕ್ಷೆಯನ್ನು ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಒಬ್ರಿಗಿರ್ತದೆ, ಒಬ್ಬರು ಕಾಯಿಲೆ ಇರೋದಿಲ್ಲ. ಆ ಗರ್ಭಾವಸ್ಥೆಯಲ್ಲಿ ಆ ಮಹಿಳೆಗೆ ನಾವು 2 ಸಾಲ ಅವಳಿಗೆ TT ಇಂಜೆಕ್ಷನ್ಗಳು ಕೊಡಬೇಕಾಗುತ್ತೆ. ಅವಳೇನಾದ್ರು ರಕ್ತಹೀನತೆಯಿಂದ ಬಳಲ್ತಾ ಇದ್ದರೆ ಅವರು ರಕ್ತವನ್ನು ಕೊಡಬೇಕಾಗಿರ್ತದೆ. ಈ ಸಂದರ್ಭದಲ್ಲಿ ಏನಾದ್ರು ಸೋಂಕಿಗೆ ಒಳಗಾದ ಸಂದರ್ಭದಲ್ಲಿ ಅವಳ ಸ್ಥಿತಿಯನ್ನು ನಾವು ತಿಳಿಬೋದಾಗಿರುತ್ತೆ. ಅಕಸ್ಮಾತ್ ಆ ತಿಳಿದ ನಂತರ ಇಮಿಡಿಯೇಟಾಗಿ ನಾವು ಅವಳಿಗೆ ART ಚಿಕಿತ್ಸೆಯನ್ನು ಕೊಡೋದ್ರಿಂದ ಅವಳ ಜೀವಿತಾವಧಿಯನ್ನು ಹೆಚ್ಚಿಸ್ಬೋದು. ಜೊತೆಗೆ ಮುಖ್ಯವಾದ ಕಾರ್ಯಕ್ರಮ ಅಂತಂದರೆ ತಾಯಿಯಿಂದ ಮಗುವಿಗೆ ಹರಡೋದನ್ನು ತಪ್ಪಿಸ್ತೀವಿ. ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು ART ಚಿಕಿತ್ಸೆ ಕೊಡೋದ್ರಿಂದ ನಾವು ತಾಯಿಯಿಂದ ಮಗುವನ್ನು ತಪ್ಪಿಸ್ತೀವಿ. ಮತ್ತು ಮಗುವಿಗೂ ಸಹ ಮಗು ಜನನ ಆದ ನಂತರ ಅವಳಿಗೆ ಮಗುವಿಗೆ ನೆವರಿಪಿನನ್ನು ಸಿರಪ್ಪು ಮತ್ತು ತಾಯಿನ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡ್ತೀವಿ. ಮತ್ತು ಮಗು ಹುಟ್ಟಿದ 1.5 ವರ್ಷದವರೆಗೂ ಸಹ ನಾವು ಪರೀಕ್ಷೆಗಳನ್ನು ಕೈಗೊಳ್ತಾ ಇರ್ತೀವಿ. ಅದು ಮೊದಲನೇ ಪರೀಕ್ಷೆ 6 ವಾರಕ್ಕೆ, 2ನೇ ಪರೀಕ್ಷೆ 6 ತಿಂಗಳಿಗೆ, 3ನೇ ಪರೀಕ್ಷೆ 1 ವರ್ಷಕ್ಕೆ ಮತ್ತು 1.5 ವರ್ಷಕ್ಕೆ. ಇಷ್ಟು ಸಲ ಪರೀಕ್ಷೆ ಮಾಡಿ ಮಗು ಕಾಯಿಲೆ ಇಲ್ಲ ಅನ್ನೋದನ್ನು ನಾವು ದೃಢೀಕರಿಸ್ತೀವಿ. ಮತ್ತು ಇನ್ನೊಂದು, ಸೂಜಿ ಮತ್ತು ಸಿರಿಂಜ್ಗಳು. ಯಾವುದೇ ಒಬ್ಬ ವ್ಯಕ್ತಿ ಹಾಸ್ಪಿಟ್ಲು, ಕ್ಲಿನಿಕ್, ನರ್ಸಿಂಗ್ ಹೋಮ್ ಎಲ್ಲೇ ಆದರೂ ಅಷ್ಟೇ ಹೊಸದಾಗಿರುವಂಥ ಸೂಜಿ ಸಿರಿಂಜ್ಗಳನ್ನ ಬಳಸ್ಬೋದು. ಎಲ್ಲಪ್ಪ ನಾವು ಸೂಜಿ ಸಿರಿಂಜ್ಗಳ ಹೆಚ್ಚಿನ ಒಂದು ಬಳಕೆ ಕಾಣಿಸ್ತೀವಿ ಅಂತಂದರೆ ಈ ಮಾದಕ ದ್ರವ್ಯವನ್ನು ಸೇವನೆ ಮಾಡುವಂಥ ಗುಂಪುಗಳಲ್ಲಿ ಹೆಚ್ಚಾಗಿ ಕಾಣ್ತೀವಿ. ಒಂದೇ ಸಿರಿಂಜನ್ನು ಹಲವಾರು ಮಂದಿ ಚುಚ್ಕೊಳ್ಳೋದ್ರಿಂದ ಈ ಒಂದು ಕಾಯಿಲೆ ಯಾರಾದರೂ ಒಬ್ಬರಿಗೆ ಕಾಯಿಲೆ ಇದ್ದಂಥ ಸಂದರ್ಭದಲ್ಲಿ ಅದು ಎಲ್ಲರಿಗೂ ಹರಡೋ ಚಾನ್ಸ್ ಇರ್ತದೆ. ಅದರಿಂದಾಗಿ ದಯಮಾಡಿ ಯಾವುದೇ ಕಾರಣಕ್ಕೂ ಒಂದೇ ಸಿರಿಂಜ್ಗಳನ್ನ ಹಲವಾರು ಮಂದಿ ಚುಚ್ಚುಗಳನ್ನು ತಪ್ಪಿಸಬೇಕಾಗುತ್ತೆ. ಜೊತೆಗೆ ಇವೆಲ್ಲ ಅಂಶಗಳು ಏನಾದರೂ ಅವರಿಗೆ ಸೋಂಕಿನ ಲಕ್ಷಣಗಳೇನಾದ್ರು ಕಂಡುಬಂದ ಇಷ್ಟು ಕ್ರಿಯೆಗಳಲ್ಲಿ ಏನಾದ್ರು ಒಳಗಾದಂಥ ಸಂದರ್ಭದಲ್ಲಿ ಲಕ್ಷಣಗಳೇನಾದ್ರು ಕಂಡು ಬಂದರೆ ಎಂಥ ತೀವ್ರತರವಾದ ಲಕ್ಷಣಗಳೇನು ಕಂಡು ಬರೋದಿಲ್ಲ. ಅವ್ರಿಗೇನಪ್ಪ ಅಂದರೆ ಸಣ್ಣದಾಗಿ ಜ್ವರ ಬರ್ಬೋದು, ಮೈಕೈ ನೋವು ಬರ್ಬೋದು, ಶೀತ ಕೆಡಿ, ನೆಗಡಿ ಕೆಮ್ಮುಗಳಾಗ್ಬೋದು, ಇಷ್ಟಿರುತ್ತದೆ. ಯಾಕಂದರೆ ಆ ಕಾಯಿಲೆನೇ ಇರ್ತದೆ ಅಂತ ಗೊತ್ತಾಗಿರೋದಿಲ್ಲ. ಕೆಲವ್ರಿಗೆ ಅವರು ತೀವ್ರವಾಗಿರ್ಬೋದು, ಅಲ್ಲಿಂದ ಜ್ವರ ಬಿಟ್ಟು ಬರುವಂಥದ್ದು, ತಲೆನೋವು ಬರುವಂಥದ್ದು, ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತದೆ. ದಯಮಾಡಿ ಅವರು ಪಕ್ಕದಲ್ಲೇ ಇರುವ ಸ್ಥಳೀಯವಾಗಿರುವಂಥ ICTC ಕೇಂದ್ರಗಳಿಗೆ ಹೋದರೆ ಉಚಿತವಾಗಿ ಅವರಿಗೆ ಆಪ್ತ ಸಮಾಲೋಚನೆ ಮುಖಾಂತರ ರಕ್ತ ತಪಾಸಣೆಯನ್ನು ಮಾಡ್ತಾರೆ. ರಕ್ತ ತಪಾಸಣೆ ಮಾಡಿದ ನಂತರ ಅವರ ಸ್ಥಿತಿಯನ್ನು ತಿಳಿದವರಿಗೆ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋ ಬಗ್ಗೆ ಮಾತನಾಡ್ತಾರೆ. ಅವರು ಜಿಲ್ಲಾ ಮಟ್ಟದ ART ಕೇಂದ್ರಗಳಿಗೆ ಹೋದರೆ ಉಚಿತವಾದ ಚಿಕಿತ್ಸೆಯನ್ನು ತಗೋಬೋದು. ಈ ಚಿಕಿತ್ಸೆಯನ್ನು ಆರಂಭ ಮಾಡಿಕೊಂಡ್ರೆ ಅವರ ಜೀವಿತಾವಧಿ ನಾವು ಹೆಚ್ಚಿಸ್ಬೋದು ಮತ್ತು ಅವರಿಗೆ ಹರಡುವಂಥ ಅವಕಾಶವಾದಿ ಸೋಂಕುಗಳನ್ನ ತಪ್ಪಿಸಿ ಅವರ ಸಮಾಜದಲ್ಲಿ ಅವರನ್ನು ಸಹ ಮುಖ್ಯವಾಹಿನಿಗೆ ತರುವಲ್ಲಿ ನಾವು ಈ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ.